ಈ ಒಂದು ಅಭೂತಪೂರ್ವವಾದ ಒಂದು ಜನಸಾಗರವೇ ಹರಿದು ಬರ್ತಾ ಇದೆ. ನಿಜವಾಗ್ಲೂ ನಾನು ಯಾವತ್ತು ಎಂದೂ ಕಾಣದಂತ ಒಂದು ಇವತ್ತು ಅದ್ಭುತವಾದ ಒಂದು ಅಭಿಮಾನೋತ್ಸವ. ಮತ್ತೆ ಯಡಿಯೂರಪ್ಪನವರು ಮಾಡಿರೋಂತ ಕೆಲಸ ಮತ್ತೆ ಸಾಧನೆ ಇದೆಯಲ್ಲ, ಅವರು ಋಣ ತೀರ್ಸಕ್ಕೆ ನಮ್ಮಂತ ಕಾರ್ಯಕರ್ತರಿಗೆ ಯಾವತ್ತೂ ಆಗಲ್ಲ. ಅಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅವರಿಗೆ ಈ ವಿಚಾರವಾಗಿ ಇಷ್ಟು ಇಡೀ ವಯಸ್ಸಲ್ಲೂ ಇಷ್ಟು ಜನಸಾಗರ ಹರಿದು ಬರ್ತಾ ಇರೋದ್ರಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಶ್ರಮಜೀವಿ ಅವರು ಸೈಕಲ್ ನಿಂದ ಹಿಡಿದು ಇವತ್ತು ಇಲ್ಲಿ ಒಂದು ಅಂಬಾಸಿಡರ್ ಕಾರ್ ನಿಲ್ಸಿದ್ರು, ಅಲ್ಲಿಂದ ಹಿಡಿದು ಇವತ್ತು ವೆಲ್ಫೇರ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಶ್ರಮ ಎಷ್ಟಿದೆ ಅನ್ನೋದು ನಮ್ಗೆ ಅವ್ರು ಮಾಡಿರ್ತಕ್ಕಂಥ ಪಾದಯಾತ್ರೆಗಳಿರ್ಬೋದು, ರೈತ ಹೋರಾಟಗಳಿರ್ಬೋದು, ಬಹುತೇಕ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು, ನೀರಾವರಿ ಯೋಜನೆಗಳಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ಗೂ ಅಷ್ಟೇ ಅವ್ರ ಎಲ್ಲ ವಿಚಾರದಲ್ಲೂ ಮುಂಚೂಣಿಯಲ್ಲಿ ಇದ್ದಂತ ನಾಯಕ, ಹೋರಾಟಗಾರರು, ಧೀಮಂತ ಹೋರಾಟಗಾರರು. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಬಹಳ ದೊಡ್ಡ ಸಾಧನೆಯಾದ ವ್ಯಕ್ತಿ. ಬರ್ಲೇಬೇಕಲ್ವಾ ಇಷ್ಟೊಂದು ದೊಡ್ಡ ಒಂದು ಅವರು ಈಗ 5 ರಾಜ್ಯಗಳಲ್ಲಿ ಒಂದು ಅಭೂತಪೂರ್ವವಾದ ಗೆಲುವನ್ನ ಸಾಧಿಸಿರ್ತಕ್ಕಂಥ ವ್ಯಕ್ತಿ. ಇವತ್ತು ವೆಸ್ಟ್ ಬೆಂಗಾಳಲ್ಲಿ ಇವತ್ತು ಮುಖ್ಯಮಂತ್ರಿ ಒಂದು ಪದಗ್ರಹಣ ಮುಗಿಸ್ಕೊಂಡು ನೇರವಾಗಿ ಇಲ್ಲೇ ಬರ್ತಾ ಇದ್ದಾರೆ. ಅವರು ಇಡೀ ದೇಶದಲ್ಲಿ ಅವ್ರು ನಮ್ಗೊಂದು ಚಾಣಕ್ಯ ಇದ್ದಂಗೆ. ಅವ್ರು ಬರ್ಲೇಬೇಕು, ಈ ಒಂದು ಜನಸಾಗರವನ್ನ ನೋಡ್ಲೇಬೇಕು, ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ನಾನು